ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೂತನ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು. ಕುಂಭನ್ಯಾಸ, ಕೂರ್ಮನ್ಯಾಸ, ರತ್ನನ್ಯಾಸ ನಡೆದು ಸ್ಥಾಪನೆ ಜಾಗದಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಹಾಕಿ ನಪುಂಸಕ ಶಿಲೆಯನ್ನ ಇಟ್ಟು ರತ್ನ್ಯಾಸ ಹೋಮವನ್ನ ಸ್ಥಾಪಿಸಲಾಯಿತು. ಈ ಸಂದರ್ಭ ದೇವಳದ ಮುಕ್ತೇಸರರು, ಅರ್ಚಕರು, ಮಾಗಂತಡಿ ಕುಟುಂಬಿಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜನವರಿ 25ರಂದು ಈ ಧ್ವಜಸ್ತಂಭದ ಪ್ರತಿಷ್ಠೆ ನಡೆಯಲಿದೆ. ಸುಮಾರು 42.5 ಅಡಿ ಉದ್ದದ ಸಾಗುವಾನಿ ಮರದ ಈ ಧ್ವಜಸ್ತಂಭ ಮತ್ತು ಸ್ಥಾಪನೆ ವೆಚ್ಚವನ್ನ ಕೊಡತ್ತೂರು ಮಾಗಂತಡಿ ಕುಟುಂಬಿಕರು ಸೇವಾ ರೂಪದಲ್ಲಿ ನೀಡಿದ್ದಾರೆ. ದೇವಸ್ಥಾನದಲ್ಲಿರುವ 10 ಕೆಜಿ ಗ್ರಾಂ ಚಿನ್ನದ ಮೂಲಕ ಈ ಧ್ವಜಸ್ತಂಭಕ್ಕೆ ಚಿನ್ನದ ಲ್ಯಾಮಿನೇಷನ್ ಅನ್ನ ಮಾಡಲಾಗಿದೆ. ಇದಕ್ಕೆ ಸುಮಾರು 3.4 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಚಿನ್ನದ ಅಳವಡಿಕೆ ಕೆಲಸಕ್ಕೆ ಸುಮಾರು 28 ಲಕ್ಷ ರೂಪಾಯಿ ಆಗಲಿದ್ದು 5 ಭಕ್ತರು ಈ ವೆಚ್ಚವನ್ನ ಭರಿಸಲಿದ್ದಾರೆ. ಮುಂದಿನ ವರ್ಷ ನಡೆಯುವ ಬ್ರಹ್ಮಕಲಶೋತ್ಸವ ಒಳಗೆ ಚಿನ್ನದ ಅಳವಡಿಕೆ ಕಾರ್ಯ ನಡೆಯಲಿದೆ. ಈ ಧ್ವಜಸ್ತಂಭವನ್ನ 2013 ಡಿಸೆಂಬರ್ 5ರಂದು ದೇವಳಕ್ಕೆ ಅರ್ಪಿಸಲಾಗಿದ್ದು, ನಂತರ ಅದನ್ನ ಸುಮಾರು 4 ವರ್ಷಗಳ ಕಾಲ ಎಳ್ಳೆಣ್ಣೆಯಲ್ಲಿ ಹಾಕಿಡಲಾಗಿತ್ತು. ಕರಾವಳಿಯ ಕೊಲ್ಲೂರು, ಮುರುಡೇಶ್ವರ, ನಂದಿಕೂರು ದೇವಸ್ಥಾನಗಳಲ್ಲಿ ಚಿನ್ನದ ಧ್ವಜಸ್ತಂಭ ಇದ್ದು, ಇದೀಗ ಕಟೀಲಿನಲ್ಲಿ ಚಿನ್ನದ ಧ್ವಜಸ್ತಂಭ ದೇಗುಲದ ವೈಭವವನ್ನು ಹೆಚ್ಚಿಸಲಿದೆ. ಈಗಿದ್ದ ಧ್ವಜಸ್ತಂಭ ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪಿತವಾಗಿದ್ದು, ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಪುನರ್ಬಳಕೆಯಾಗಲಿದೆ.